ಎಲ್ಲರಿಗೂ ನಮಸ್ಕಾರ. ಯಾರೊಬ್ಬರ ಬಡತನವನ್ನು ನೋಡುವ ಮೂಲಕ ಸಂಬಂಧವನ್ನು ಮುರಿಯಬೇಡಿ, ಏಕೆಂದರೆ ಬಡವರು ಮನೆಯಲ್ಲಿ ಸಿಗುವ ಗೌರವ ಮರ್ಯಾದೆಗಳು ಶ್ರೀಮಂತರ ಮನೆಯಲ್ಲಿ ಸಿಗುವುದಿಲ್ಲ. ಕಷ್ಟಗಳು ಬರುವುದು ನಿಮ್ಮನ್ನು ನಾಶ ಮಾಡಲು ಅಲ್ಲ, ನಿಮ್ಮೊಳಗಿನ ಶಕ್ತಿಯನ್ನು ಅರ್ಥ ಮಾಡಿಸುವ ನೀವು ಮಣಿಯದೆ ವ್ಯಕ್ತಿತ್ವ ಎಂಬುದನ್ನು ಮನವರಿಕೆ ಮಾಡಿಸಲು. ನಿಮ್ಮ ಭವಿಷ್ಯವನ್ನು ನೀವು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ಹವ್ಯಾಸಗಳನ್ನು ಬದಲಾಯಿಸಲು ಸಾಧ್ಯವಿದೆ. ನಿಮ್ಮ ಹವ್ಯಾಸಗಳು ಬದಲಾಗದಲ್ಲಿ ನಿಮ್ಮ ಭವಿಷ್ಯವು ಬದಲಾಗುತ್ತದೆ. ಜೀವನದ ಮುಖ್ಯ ಜೀವನ ಸೂತ್ರಗಳು: ಪ್ರಯತ್ನಿಸುವ ಮುನ್ನ ನಂಬು, ಮಾತನಾಡುವ ಮುನ್ನ ಆಲಿಸು, ಖರ್ಚು ಮಾಡುವ ಮುನ್ನ ಸಂಪಾದಿಸು, ಅಸಾಧ್ಯವೆಂದು ಹಿಂದೆ ಸರಿಯುವ ಮುನ್ನ ಪ್ರಯತ್ನಿಸು, ಬರೆಯುವ ಮುನ್ನ ಯೋಚಿಸು, ಸಾಯುವ ಮುನ್ನ ಬದುಕು. ಮನೆಗೆ ಹೋಲಿಸಿದರೆ ಬಾಗಿಲು ತುಂಬ ಚಿಕ್ಕದು, ಬಾಗಿಲಿಗೆ ಹೋಲಿಸಿದರೆ ಬೀಗ ತುಂಬ ಚಿಕ್ಕದು. ಬೀಗದ ಕೈ ಎಲ್ಲದಕ್ಕಿಂತ ಚಿಕ್ಕದು, ಆದರೆ ಒಂದು ಬೀಗದ ಕೈ ಇಡೀ ಮನೆಯನ್ನು ತೆರೆಯಬಲ್ಲದು. ಆದ್ದರಿಂದ ಸಣ್ಣ ಚಿಂತಾಶಾಲಿನಿ ಪರಿಹಾರವು ದೊಡ್ಡ ಸಮಸ್ಯೆಗಳನ್ನು ಪರಿಹರಿಸುತ್ತದೆ. ಇತರರಿಗಾಗಿ ನಿಮ್ಮ ಸ್ವಂತಿಕೆಯನ್ನು ಎಂದಿಗೂ ಬಿಟ್ಟುಕೊಳ್ಳಬೇಡಿ, ಏಕೆಂದರೆ ಈ ಪ್ರಪಂಚದಲ್ಲಿ ನಿಮ್ಮ ಪಾತ್ರವು ನಿಮಗಿಂತ ಚೆನ್ನಾಗಿ ಯಾರೂ ನಿಭಾಯಿಸಲು ಸಾಧ್ಯವಿಲ್ಲ. ನಾವು ಎಂಥ ಸಮಾಜದ ಮಧ್ಯದಲ್ಲಿ ಇದ್ದೇವೆ ಅಂದರೆ, ಇಲ್ಲಿ ಸೌಂದರ್ಯವನ್ನು ಬಣ್ಣದಿಂದ ನೋಡುತ್ತಾರೆ, ವಿದ್ಯೆಯನ್ನು ಅಂಕಗಳಿಂದ ನೋಡುತ್ತಾರೆ ಮತ್ತು ಗೌರವವನ್ನು ಹಣ ಸಂಪತ್ತು ಕೊಡುತ್ತಾರೆ. ನಾವು ಎಷ್ಟು ಓದಿದ್ದೇವೆ ಎಂಬುದು ಮುಖ್ಯವಲ್ಲ, ಆ ಓದು ನಮಗೆ ಎಷ್ಟು ಸಂಸ್ಕಾರವನ್ನು ಕಲಿಸಿದೆ ಎಂಬುದು ಮುಖ್ಯ. ತಲೆಯಿಂದ ಬಿಡವದ್ದದನ್ನು ತೆಗೆದುಹಾಕುವುದಕ್ಕೆ ಜಾಣತನದ ಜೊತೆಗೆ ಧೈರ್ಯ ಬೇಕು. ಅದು ಸಾಧ್ಯವಾದಾಗ ಮಾತ್ರ ತಲೆ ಎತ್ತಿ ನಡೆಯುವುದಕ್ಕೊಂದು ಅರ್ಥ ಬರುತ್ತದೆ. ನಿಮ್ಮ ಪ್ರಯತ್ನವಿಲ್ಲದೆ ನೀವು ಯಶಸ್ವಿಯಾಗಲು ಸಾಧ್ಯವಿಲ್ಲ. ನಿಮ್ಮ ಸಂಪೂರ್ಣ ಪ್ರಯತ್ನ ನಿಮ್ಮ ಕೆಲಸದಲ್ಲಿದ್ದರೆ ನೀವು ವಿಫಲರಾಗಲು ಸಾಧ್ಯವಿಲ್ಲ. ಈ 3 ಕಾರಣಗಳಿಗಾಗಿ ಜನ ನಿಮ್ಮ ಬೆನ್ನ ಹಿಂದೆ ಮಾತನಾಡುತ್ತಾರೆ. 1. ಅವರು ನಿಮ್ಮ ಮಟ್ಟವನ್ನು ತಲುಪಲು ಸಾಧ್ಯವಿಲ್ಲ. 2. ನಿಮ್ಮ ಬಳಿ ಇರುವುದು ಅವರ ಬಳಿ ಇರುವುದಿದ್ದಾಗ. 3. ಅವರು ನಿಮ್ಮ ಜೀವನ ಶೈಲಿಯನ್ನು ನಕಲಿಸಲು ಪ್ರಯತ್ನಿಸಿ ಸೋತಾಗ. ಧನ್ಯವಾದಗಳು.